ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ನ್ಯಾಯ ಕೇಳಿ ದೆಹಲಿಗೆ ಹೋರಾಟ ಕರ್ನಾಟಕ ರೈತರನ್ನು ಮಧ್ಯಪ್ರದೇಶ ಸರ್ಕಾರ ರೈಲಿನಲ್ಲಿ ಬಂಧಿಸಿರುವ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹನೂರು ಘಟಕ ತೀವ್ರವಾಗಿ ಖಂಡಿಸಿದೆ. ಈ ವಿರುದ್ಧ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ಚಾಮರಾಜನಗರ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಗೌಡೇಗೌಡ, ದೆಹಲಿಗೆ ನ್ಯಾಯ ಕೇಳಲು ಹೊರಟ ಕರ್ನಾಟಕ ರಾಜ್ಯ ರೈತರನ್ನು ಅನ್ನದಾತನನ್ನು ಮಧ್ಯಪ್ರದೇಶ ಸರ್ಕಾರ 2 ಗಂಟೆ ರಾತ್ರಿಯಲ್ಲಿ ರೈಲಿನಲ್ಲಿ ಬಂಧಿಸಿದ್ದಾರೆ. ನಿಜವಾಗಿ ನೀವು ರಾಮ ಭಕ್ತರಾಗಿದ್ದರೆ ಈ ದೇಶಕ್ಕೆ ಅನ್ನ ನೀಡುವ ಅನ್ನದಾತನನ್ನು ಮೊದಲ ರಕ್ಷಿಸಿ. ದೇಶಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಸಂಘಟನೆಗಳು ರಸ್ತೆಗಿಳಿದಿವೆ. ಚುನಾವಣೆ ಸಮಯದಲ್ಲಿ ನೀವು ಏನು ಭರವಸೆಯನ್ನು ರೈತರಿಗೆ ನೀಡಿದ್ದೀರಿ, ಆ ಭರವಸೆಯನ್ನು, ಅವರ ಸಮಸ್ಯೆಯನ್ನು ಮೊದಲ ಈಡೇರಿಸಿ. ಪ್ರಧಾನಮಂತ್ರಿ ಮೋದಿ ಅವರ ಆರ್ಥಿಕ ತಜ್ಞರು ರೈತರ ಮೇಲಿನ ಸಾಲವನ್ನು ಮನ್ನಾ ಮಾಡಿದರೆ ದೇಶ ಆರ್ಥಿಕವಾಗಿ ದಿವಾಳಿಯಾಗುತ್ತಿದೆ ಎನ್ನುತ್ತಿದ್ದಾರೆ. ಆದರೆ ದೇಶದಲ್ಲಿ ಬಂಡವಾಳಶಾಹಿಗಳ 7 ಲಕ್ಷ ಕೋಟಿ ಮನ್ನಾ ಆಗಿದೆ. ಆವಾಗ ದೇಶದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿಲ್ಲವೇ ಎಂದು ಕಿಡಿಕಾರಿದರು. ರೈತರುಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಪ್ರತಿಯೊಂದು ದಬ್ಬಾಳಿಕೆಯನ್ನು ನಾವು ನೀಡಿಸ್ಕೊಂಡು ಹೋಗ್ತಾನೆ ಇದ್ದೀವಿ. ಆದ್ರಿಂದ ಇವತ್ತು ಏನು ನಾವು ಬೀದಿಗಿಳಿಯ ಕಾರಣನೇ ಅಷ್ಟೇ, ಈ ಸರ್ಕಾರನ ನಾವು ಕಿತ್ತು ಒಗೆಯವರೆಗೂ ನಮ್ಗೆ ಇದೇ ರೀತಿ ಬೀದಿಗಿಳಿರ್ತೀವಿ. ಯಾವ ರೀತಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನ ಕಿತ್ತು ಹೊಸ್ತಿದ್ವು, ಅದೇ ರೀತಿ ಇಡೀ ದೇಶದಲ್ಲೂ ನಾವು ಬಿಜೆಪಿ ಸರ್ಕಾರನ ಕಿತ್ತು ಒಗೆಯ ಕೆಲಸ ನಾವು ರೈತರು ಮಾಡ್ತೀವಿ ಅಂತ ನಾನು 2 ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.